ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಮಸ್ತ್ ಅದಿರಿ ಅನ್ಕೊಂಡೇನ್ರಿ. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ರಾಗಿ ಮುದ್ದೆ ಮಾಡತ್ತೇನೆ ರೀ. ಇದ್ರ ಜೊತೆ ಹುಳಿ ಸಾರು ಮಸ್ತ್ ಇರ್ತೈತ್ರಿ. ಸೊ ಇದನ್ನು ನೀವು ಪಟ್ಟಂತ ಮಾಡ್ಕೋಬೋದು. ಯಾವುದೇ ಗಂಟಾಗಲಿ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಈಸಿ ಆಗೋ ಥರ ಹೇಳ್ಕೊಡ್ತೀನಿ ನಾನು ವಿತ್ ಮೆಜರ್ಮೆಂಟ್. ನೀವು ರಾಗಿ ಹಿಟ್ಟನ್ನು ಏನಾದರೂ 1 ಕಪ್ ತೊಗೊಂಡ್ರೆ ಅದಕ್ಕೆ 1.5 ಕಪ್ಪಷ್ಟು ನೀರು ಹಾಕ್ಕೋಬೇಕ್ರಿ. ನೀರು ಹಾಕ್ಕೊಂಡ್ರೆ ಅದು ಇಫ್ ನೀವೇನಾದರೂ 1.5 ಕಪ್ಪಷ್ಟು ಹಿಟ್ಟು ತೊಗೊಂಡ್ರೆ 2 ಕಪ್ಪಷ್ಟು ನೀರು ಹಾಕೋರಿ. ಸೊ ನಾನು ಫಸ್ಟಿಗೆ ಬಿಸಿನೀರು ಕಾಸ್ಕೊಂಡೀನಿ ರೀ. ಬಿಸಿನೀರು ಕಾಸ್ಕೊಂಡು 1-2 ಚಮಚ ಬಿಸಿನೀರ್ನಾಗ ಹಿಟ್ಟು ಕಾಲಿಸ್ಕೊಂಡೀನಿ. ಅದನ್ನು ಗಂಟಿಲ್ಲಂಗೆ ನೋಡಿರಿ, ಹಿಂಗೆ ನೋಡತ್ತಿರಲ್ರಿ, ಹಿಂಗೆ ಕಾಲಿಸ್ಕೊಂಡೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಬಿಸಿನೀರು ಕಾಸ್ಕೊಂಡಿದ್ದಲ್ರಿ, ಅವು ಡಬ್ರಿ ಒಳಗೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ. ಸೊ ಅದೆಲ್ಲ ಕುದ್ದ ಮೇಲೆ ಅದು ಉಳಿದಿರೋ ಹಿಟ್ಟಿರುತ್ತಲ್ಲ, ನಾನು ಇಲ್ಲಿ 1.5 ಕಪ್ಪಷ್ಟು ತೊಗೊಂಡೇನಿ ರೀ, ಅಂದರೆ 2 ಕಪ್ಪಷ್ಟು ನೀರು ತೊಗೊಂಡೀನಿ. ಮತ್ತು ಇದಕ್ಕೆ ಉಳಿದಿರೋ ಹಿಟ್ಟನ್ನೆಲ್ಲ ಹಾಕಬೇಕು. ನೀವು ಇದನ್ನು ಹಾಕಿದ ಕೂಡಲೇ ಕಲಿಸ್ಲಿಕ್ಕೆ ಹೋಗಬೇಡಿ. ಅದು ಈ ಥರ ನೀರು ಬರೋ ಥರ ಸ್ವಲ್ಪ ವೇಟ್ ಮಾಡಿ. ಅವು ನೀರು ಚೆನ್ನಾಗಿ ಮೇಲ್ಗಡೆ ಬರ್ತಿದೆಯಲ್ಲ, ಹೀಗೆಲ್ಲ ಬರಬೇಕು. ಅದು ಅವಾಗದು ಹಿಟ್ಟು ಸ್ವಲ್ಪ ನೀರು ಜೊತೆ ಸೇರಿ ಸ್ವಲ್ಪ ಕುದಿತೈತಿ. ಅದು ಈ ಲಟ್ಟನ್ಗೆ ಚಪಾತಿ ಲಟ್ಟಿಸ್ತೇವಲ್ರಿ, ಆ ಲಟ್ಟನ್ಗೆಲ್ಲ ಮಾಡ್ಕೊಳತ್ತೀನಿ ನಾನು. ನೀವು ಏನಾದರೂ ಅದು ಸ್ಪೂನ್ ಆದರೂ ಕಟ್ಟಿಗೆ ಸ್ಪೂನ್ ಇದ್ದರೆ ಅದರಲ್ಲೇನೂ ಮಾಡ್ಕೋಬೋದು. ನಾನು ಇಲ್ಲಿ ಲಟ್ಟಣಿಗೆನ ಚಪಾತಿ ಮಾಡೋ ಲಟ್ಟಣಿಗೆ ಮಾಡಿಸ್ಕೊಳ್ತೀನಿ. ಸೊ ಚೆಂದಾಗಿ ಮಿಕ್ಸ್ ಮಾಡಬೇಕು ರೀ. ಯಾವ ಗಂಟು ಏನೂ ಬರೋಂಗಿಲ್ಲ. ಒಂದು 5 ನಿಮಿಷ ಇಷ್ಟ ತಿರುಗಿಸ್ಕೊಂತ ಇರ್ರಿ. ಗ್ಯಾಸ್ ಸ್ಲೋ ಫ್ಲೇಮ್ನಾಗ ಇಡ್ರಿ. ಸೊ ನೋಡಿರಿ, ಈ ಥರ ಚೆಂದಾಗಿ ಹಿಟ್ಟೆಲ್ಲ ಅದು ಮಿಕ್ಸ್ ಆಗ್ಬೇಕು. ಇದ್ರ 2 ಕಪ್ ನೀರು ರೀ, ನಾವು ಏನೂ ಹಾಕ್ಕೊಂಡಿಲ್ಲ. ನೀವು ಬೇಕಾದ್ರೆ ಭಾಳ ಗಟ್ಟಿ ಆಯ್ತಪ್ಪ ಅಂತಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಸೊ ನೋಡಿರಿ, ಈ ಥರ ಚೆಂದಾಗಿ ಕಲಿಸ್ಕೋಬೇಕು ಅದನ್ನು. ನಾನಿಲ್ಲಿ ಹಿಟ್ಟಿಗೆ ಬಿಸಿ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಏನು ನೆಸಸರಿ ಇಲ್ಲರಿ ಹಾಕ್ಕೊಳ್ಳಬೇಕಂತ, ನೀವು ಬೇಕಾದರೆ ಹಾಕ್ಕೋಬೋದು. ಇದು ರೆಡಿ ಆಗೈತೆ ಅಂದ್ರೆ ಯಾವಾಗ ಗೊತ್ತಾಕೈತೆ ಅಂದ್ರೆ ನೋಡಿರಿ, ಇಲ್ಲಿ ಕಲಿಸುವಾಗ ತಳ ಬಿಟ್ಕೊಳತ್ತೈತೆ ಡಬ್ರಿ ತಳ. ಸೊ ಹಿಂಗೆ ಆದಾಗ ಅದು ಆಲ್ಮೋಸ್ಟ್ ಇದು ರೆಡಿ ಆಗೈತೆ ಅಂತ ಅರ್ಥ. ಚೆಂದಾಗಿ ಇನ್ನೊಂದು ಸರಿ ಕೈ ಆಡಿಸ್ಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಮುಗೀತ್ರಿ ಇದು. ಸೊ ನೋಡಿರಿ, ಈ ಥರ ಕೈಯೊಳಗೆ ಮಾಡಿದ್ರೆ ಅದು ಉಂಡೆ ಕರೆಕ್ಟ್ ಆಗ್ಬೇಕು ರೀ, ಕೈಗೆ ಹತ್ಕೊಳ್ಳಂಗೆ. ಇದು ಇವಾಗ ರೆಡಿ ಆಗೈತಿ, ತಗೊಂಬಿಡೋಣ ಇದನ್ನು ಕಾಲಿಸ್ಕೋಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಕೋಬೋದು, ಇಲ್ಲ ನೀರು ಹಚ್ಕೊಂಡು ಮಾಡಿದ್ರೆ ನಡಿತೈತಿ. ನಾನು ಇಲ್ಲಿ ಎಣ್ಣೆ ಹಚ್ಕೊಂಡು ಮಾಡ್ಕೊಳತ್ತೀನಿ. ಅದು ರೆಡಿ ಆಗಿದ್ದನ್ನು ಹಿಟ್ಟು ಒಂದು ಸ್ವಲ್ಪ ತೊಗೊಂಡು ಅದಕ್ಕೆ ಹಾಕ್ಕೋಬೇಕು. ನೀವು ಕೈಗೆ ಒಂದು ಸ್ವಲ್ಪ ನೀರಾರ ಹಚ್ಕೋರಿ, ಇಲ್ಲ ಎಣ್ಣೆಯಾರ ಹಚ್ಕೊಂಡು ಸ್ವಲ್ಪ ಅದನ್ನು ಕೈ ಆಡಿಸ್ಬೇಕು. ಅದಕ್ಕೆ ಚೆಂದಾಗ ರೌಂಡ್ ಶೇಪ್ ಕೊಡಬೇಕು. ನೋಡಿ, ಈ ಥರ ಮಾಡ್ಕೋಬೇಕು ಅದನ್ನು. ಇದು ಮೆಜರ್ಮೆಂಟ್ ಇಷ್ಟ ಸಾಕು. ನೀವು ಬೇಕಂದರೆ ನೀವೇನಾದರೂ ಒಂದು ಕಪ್ಪಿಗೆ 1.5 ಕಪ್ಪು ನೀರು ಹಾಕ್ಕೊಳ್ಳಿ. ಮತ್ತು 2 ಕಪ್ಪಿಗೆ 1.5 ಕಪ್ ಅಂತ 2 ಸರಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನಾನು ಇಷ್ಟೇ ಮಾಡಿದಲ್ಲಿ ಒಂದು 4-5 ಉಂಡೆ ಆಗಿವೆ ಅವು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೀವೇನಾದರೂ ನನ್ನ ವೀಡಿಯೋಸ್ನ ಮೊದಲೇ ಸಾರಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದ್ರ ಜೊತೆ ನಾನು ಹುಳಿ ಸಾರು ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ವೀಡಿಯೋಸ್ ಹಾಕಿದ್ದೀನಿ, ನೀವು ಶಾರ್ಟ್ಸಲ್ಲಿ ನೋಡ್ಬೋದು ಅದನ್ನು. ಈ ರಾಗಿ ಮುದ್ದೆ ಹುಳಿ ಸಾರು ಮಸ್ತ್ ಕಾಂಬಿನೇಷನ್ ರೀ. ನೀವು ಟ್ರೈ ಮಾಡಿರಿ ಒಂದ್ಸರಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿನಿ. ಹಂಗೆ ಹೋಗಬೇಡ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.